ಇಲ್ಲ, ಅದು ಗೆಲ್ಲಬಾರ್ದಾಗಿತ್ತಂತಲ್ಲ, ಅದು ಗೆಲ್ಲಿ ಸರ್. ಈ ಥರದ್ದು ಗೆದ್ರೆ ಇದು 3 ವರ್ಷಕ್ಕೆ 6 ಪಿಕ್ಚರ್ ಆಗ್ತಾವಲ್ಲ, ಅದು ನನ್ನ ಥಾಟು. ಆಮೇಲೆ ಇದರಲ್ಲಿ ಬರುವಂಥ ಕೆಲಸಗಾರರಿಗೆ ಇನ್ನೊಂದಷ್ಟು ಕೆಲಸ ಮಾಡೋ ಚೈತನ್ಯ ಸಿಗುತ್ತೆ, ಆಮೇಲೆ ಬದುಕು ಕಟ್ಕೋತಾರೆ, ಆ ಕೆಲಸ ಮಾಡಲಿ ಅಂತ. ನಮ್ದು 2 ವರ್ಷ ಆಯ್ತು ಸರ್. ನಾ ಇದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡಿದೆ ಸರ್. ಅದನ್ನ ಹೇಳ್ತಿರೋದು ನಾನು. ನಮ್ಮ ಥರದವ್ರನ್ನ ಗೆಲ್ಸ್ಕೊಂಡ್ರೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀವೋ? ಇಲ್ಲ, ಅದೆಲ್ಲ ಹೇಳಿದ್ದು ನಾನು. ಅದನ್ನ ಗೆಲ್ಲಿಸಿ ನಮ್ಮ ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿದಾಗ ಏನಾಗುತ್ತೆ, ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳು ಹುಟ್ಕೋತಾರೆ, ಪ್ರೊಡ್ಯೂಸರ್ಸ್ ಹುಟ್ಕೋತಾರೆ, ಅವ್ರಿಗೆ ಸಿನಿಮಾ ಮಾಡಬೇಕು ಅನ್ನೋ ಶಕ್ತಿ ಬರುತ್ತೆ, ಚೈತನ್ಯ ಬರುತ್ತೆ. ಓಕೆ, ನಾವು ಗೆಲ್ಬೋದು, ದೊಡ್ಡ ಸಿನಿಮಾಗಳನ್ನೇ ಮಾಡಬೇಕಾಗಿಲ್ಲ, ಕಂಟೆಂಟ್ ಇಟ್ಕೊಂಡು ಸಿನಿಮಾಗಳು ಮಾಡಿದ್ರು ಗೆಲ್ಬೋದು ಅನ್ನೋ ಧೈರ್ಯ ಬರುತ್ತೆ ಅಂತ ಹೇಳಿದ್ದು ನಾನು, ಅಲ್ವಾ? ಆ್ಯಕ್ಚುಲಿ ಎಲ್ಲ ಗೆಲ್ಲಿ ಸರ್, ಅದನ್ನೇ ಹೇಳ್ತಿರೋದು. ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿ ಬರೀ ದೊಡ್ಡದಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ರೆ, ಈ ಥರ ಹೊಸಬ್ರು ಈ ಥರ ಒಂದು ಬೇರೆ ಥಾಟ್ ಇಟ್ಕೊಂಡು ಸಿನಿಮಾಗಳು ಮಾಡಿದಾಗ, ಗೆಲ್ಲಿಸಿದಾಗ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೀತಾ ಇರುತ್ತಲ್ಲ. ಯಾವುದೋ ಒಂದಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋದು, ಅಥವಾ ಅದು ಮಾತ್ರ ನೋಡ್ತೀವಿ ಇದು ಮಾತ್ರ ನೋಡ್ತೀವಿ ಅಂದ್ಕೊಳ್ದೆ, ಈ ಥರ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ, ಚೆನ್ನಾಗಿದೆ ಅಂತ ಅಂದರೆ ಮಾತ್ರ, ಅಂಡರ್ಲೈನ್ ಅದು ಚೆನ್ನಾಗಿದೆ ಅಂದರೆ ಅಂತ ನಿಮ್ಮ ಕಿವಿಗೆ ಬಿದ್ದರೆ ಮಾತ್ರ ಸಿನಿಮಾನ ಗೆಲ್ಲಿಸಿ ಇನ್ನೊಂದಷ್ಟು ಕೆಲಸ ಮಾಡ್ತೀವಿ ಅಂತ. ಎಸ್ ಸರ್. ಚೇಂಜಸ್ಸು ಲುಕ್ ವೈಸು ಬೇರೆ ಮಾಡ್ಕೋಬೇಕಿತ್ತು. ಆ ರಗೆಡ್ ಆ್ಯಕ್ಷನ್, ಆ ಲುಕ್, ಇದರಲ್ಲಿ ಕೂಡ ಆ್ಯಕ್ಷನ್ಸ್ ಇದೆ, ಬಟ್ ಸ್ಟಿಲ್ ಆ ರೊಮ್ಯಾಂಟಿಕ್ ಬಾಯ್ ಫ್ಲೇವರ್ ಬೇಕೇ ಬೇಕಿತ್ತು. ಅವನ ನೋಡಿದ ತಕ್ಷಣ ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರನೋ, ಅಥವಾ ಈ ಥರ ಹುಡುಗ ನಮ್ಗೆ ಸಿಗಲಿ ಅಂತನೋ ಅನಿಸೋ ಥರದ್ದು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೋಬೇಕಿತ್ತು. ನಮ್ಮ ಡೈರೆಕ್ಟ್ರ್ ಜೊತೆ ಮಾತಾಡಿಕೊಂಡು ಆ ಲುಕ್ನ ರೆಡಿ ಮಾಡಿಕೊಂಡು, ಅದಕ್ಕೋಸ್ಕರ ಬೇರೆ ಹೇರ್ ಕಟ್ಸ್ ಮಾಡಿಸ್ಕೊಂಡು, ಬಾಡಿ ಬೇರೆ ಥರ ರೆಡಿ ಮಾಡಿಕೊಂಡು, ಯೂತ್ಫುಲ್ಲಾಗಿ ಕಾಣೋ ಥರ ಮಾಡಿಕೊಂಡು ಆ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೀನ್ಸ್ ಮಾಡುವಾಗ ನಮ್ಮ ಹೀರೋಯಿನ್ ಜೊತೆ ಮಾತಾಡಿಕೊಂಡು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಂಡು, ಅಂದರೆ ಯಾವುದು ಅನ್ಯಾಚುರಲ್ ಅನಿಸ್ಬಾರ್ದಾಗಿತ್ತು, ರಿಯಲ್ ಅನಿಸ್ಬೇಕು, ರಿಯಲ್ ಇವರಿಬ್ಬರು ಲವರ್ಸ್ ಅನಿಸ್ಬೇಕು, ಆ ಥರದ್ದು ಒಂದಷ್ಟು ಪ್ರಯತ್ನ ಮಾಡಿಕೊಂಡು ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನೋಡಿದವ್ರು ಹೇಳ್ತಿದ್ದಾರೆ ಇವತ್ತು, ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ, ತುಂಬ ಚೆನ್ನಾಗಿ ಇಬ್ಬರು ಸೇರಿಕೊಂಡು ಇಬ್ಬರೂ ನೋಡ್ತಿದ್ರೆ ಸ್ಕ್ರೀನ್ ಮೇಲೆ ನೋಡ್ಬೇಕು ಮತ್ತೆ ಅನಿಸುತ್ತೆ ಅಂತ. ಸೊ ಆಲ್ಮೋಸ್ಟ್ ಆ ವಿಷಯದಲ್ಲಿ ನಾನು ಗೆದ್ದಂಗೆ. ಸೊ ಭಯ ಇತ್ತು, ಹೆಂಗೆ ಕಾಣಿಸ್ತೀನೋ ಹೆಂಗೆ ಮಾಡ್ತೀನೋ ಅಂತ. ಸೊ ವರ್ಕೌಟ್ ಆಗಿದೆ ಸರ್ ನನಗೆ. ಎಸ್. ಕಥೆಯಾಗಿ ಕ್ಯಾರೆಕ್ಟ್ರಾಗಿ ನೋಡಿಲ್ಲ ಅಂತಲ್ಲ, ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಹೇಳಿರುವಂಥ ವಿಷಯ ಇದೆಯಲ್ಲ, ಮಾನವ ಸಂಬಂಧಗಳು, ಮೌಲ್ಯಗಳು, ಅದನ್ನೇ ಹೇಳಿರೋದು. ಹೇಳಿರೋ ರೀತಿ, ತೋರಿಸಿರುವಂಥ ಸೀನ್ಗಳಿದೆಯಲ್ಲ ಆ್ಯಂಡ್ ತೋರಿಸಿರೋ ರೀತಿ ಇದೆಯಲ್ಲ ವಿಜುವಲಿ, ಅದು ತುಂಬ ಇಷ್ಟ ಆಯಿತು ನನಗೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಡೈರೆಕ್ಟ್ರು ಅನ್ನಿಸ್ತು, ಇದು ದೊಡ್ಡದಾಗಿ ಮಾಡ್ತಾರೆ ಇವರು ಸಿನಿಮಾನ. ಪ್ರೊಡ್ಯೂಸರ್ ಬಗ್ಗೆ ತುಂಬ ತಿಳ್ಕೊಂಡೆ ನಾನು. ಇವರು ಶುರು ಮಾಡಿದ್ರೆ ನಿಲ್ಲಿಸಲ್ಲ ಸಿನಿಮಾನ, ನೀಟಾಗಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ತಲುಪಿಸ್ತಾರೆ ಜನಗಳಿಗೆ ಅಂತ ಅನ್ನಿಸ್ತು, ನಂಬಿಕೆ ಬಂತು. ಅದಾದಮೇಲೆ ಸಿನಿಮಾದ ಕ್ಲೈಮ್ಯಾಕ್ಸು ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಲವ್ ಸ್ಟೋರಿಗಳು ನೋಡಿರ್ತಾರೆ ಜನ ಆಲ್ರೆಡಿ, ಅದರಲ್ಲಿ ಇನ್ನೇನೋ ಬರಿಬೇಕಲ್ಲ, ಆ ಇನ್ನೇನೋ ಬರ್ಕೊಂಡಿದ್ರು ಅಂತ ಅನ್ನಿಸ್ತು. ಇದರಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಜಾಗ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ಸಿನಿಮಾದಲ್ಲಿ ನಾವು ಏನೇ ಪರ್ಫಾರ್ಮ್ ಮಾಡಿದ್ರು ಅದನ್ನು ರೀಚ್ ಮಾಡೋಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಬೇಕಾಗುತ್ತೆ. ಸೊ ಅದು ಮುನೇಗೌಡರು ಸರ್ ಖಂಡಿತ ಮಾಡ್ತಾರೆ ಅಂತ ಅನಿಸಿತ್ತು. ಎಲ್ಲ ಆ್ಯಂಗಲಲ್ಲೂ ಯೋಚನೆ ಮಾಡಿಕೊಂಡು ಸಿನಿಮಾನ ಒಪ್ಕೊಂಡಿದ್ದು. ಸಿನಿಮಾನ ಫಸ್ಟ್ ಕಾಪಿ ನೋಡಿದಾಗ ಆ ಒಂದು ನಂಬಿಕೆ 100 ಪಟ್ಟು ಜಾಸ್ತಿ ಆಗಿದೆ. ಇವತ್ತು ಸಿನಿಮಾನ ತುಂಬ ಜನ ನೋಡ್ತಾರೆ, ತುಂಬ ಜನ ಇಷ್ಟಪಡ್ತಾರೆ ಅಂತ ಅನಿಸಿದೆ ಸರ್. ಥ್ಯಾಂಕ್ ಯು ಸರ್. ಹೌದು. ಇಲ್ಲ, ಆ್ಯಕ್ಚುಲಿ ಬೆಳಗ್ಗೆಯಿಂದ ಹೇಳ್ತಿದ್ದೆ, ಈಗಲೇ ಮರ್ತುಬಿಟ್ಟೆ, ಸಾರಿ. ಪೃಥ್ವಿ ಬಗ್ಗೆ ಹೇಳಬೇಕಿತ್ತು. ಬಿಕಾಸ್ ಬೆಳಗಿನ ಇಂಟರ್ವ್ಯೂಗಳು ಮಾಡ್ತಿದ್ವಿ. ಪೃಥ್ವಿ ತುಂಬ ಅದ್ಭುತವಾದ ನಟ. ಆ್ಯಕ್ಚುಲಿ ದಿಯಾದಲ್ಲಿ ಅವರ ದಿಯಾ ನೋಡಿ ಎಷ್ಟೊಳ್ಳೆ ಪರ್ಫಾರ್ಮರ್ ಇವರು ಅಂತ ಅಂದ್ಕೊಂಡಿದ್ದೆ. ಈ ಸಿನಿಮಾ ಕತೆ ಲೈನ್ ಹೇಳಿದಾಗ ಆ ಇನ್ನೊಂದು ಪಾತ್ರ ಯಾರು ಸರ್ ಅಂತ ಕೇಳಿದಾಗ ಪೃಥ್ವಿ ಅಂದ ತಕ್ಷಣ ಸರ್ ನಾನು ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಬಿಕಾಸ್ ಆ ಥರ ಆ್ಯಕ್ಟರ್ಗಳ ಜೊತೆ ಮಾಡಿದಾಗ ನಾವು ಕಲಿಯೋದೇನೋ ಇರುತ್ತೆ, ಇನ್ನೇನೋ ನಮ್ಮ ಕಾಂಬಿನೇಷನಲ್ಲಿ ಬೇರೆ ಏನೋ ಒಂದು ಹೊಸದಾಗೇನೋ ಬರ್ಬೋದು ಅನ್ನೋ ಒಂದು ಆಸೆ ಆ್ಯಕ್ಚುಲಿ. ಸೊ ಅದು ವರ್ಕೌಟ್ ಆಗಿದೆ. ಆ್ಯಂಡ್ ಪೃಥ್ವಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಪಿಕ್ಚರಲ್ಲಿ. ಒಂದು ಹೇಳ್ತೀನಿ, ನನ್ನ ಪಾತ್ರ ಓಕೆ, ಅದು ಯಾರು ಬೇಕಾದ್ರೂ ಮಾಡ್ಬೋದಿತ್ತು ಅಂತ ಪಾತ್ರ ನಾನು ಮಾಡಿರಲಿಲ್ಲ ಅಂತ ಒಪ್ಕೊಂಡೆ. ಬಟ್ ಪೃಥ್ವಿ ಮಾಡಿರೋ ಪಾತ್ರ ಎಲ್ಲರೂ ಮಾಡೋಕ್ಕಾಗಲ್ಲ, ತುಂಬ ಚಾಲೆಂಜಿಂಗ್ ಪಾತ್ರ ಅದು. ಅವರು ಅದನ್ನು ಅಷ್ಟು ಚೆನ್ನಾಗಿ, ಅಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಅವ್ರ ಪಾತ್ರ ತುಂಬ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುತ್ತೆ ನಮ್ಮ ಕನ್ನಡ ಆಡಿಯನ್ಸ್ಗೆ. ಬಿಕಾಸ್ ಕೆಲವೊಂದು ಪಾತ್ರಗಳು ಮಾತ್ರ ಹಂಗೆ ಸಿಗೋದು, ರೇರ್ ಕೇಸಸ್ಸಲ್ಲಿ ಮಾತ್ರ ಪಾತ್ರಗಳು, ಸೀನ್ಗಳು ಈ ಥರ ಬರೋದು. ಅಂಥ ಪಾತ್ರ ಆ್ಯಕ್ಚುಲಿ ಅವ್ರ ಪಾತ್ರ ನೋಡಿದ್ರೆ ಜಲಸ್ ಆಗುತ್ತೆ, ನಾನೇ ಮಾಡಬೇಕಿತ್ತಲ್ಲ ಇದನ್ನು ಅಂತ. ಅಂದರೆ ಅಷ್ಟು ಚೆನ್ನಾಗಿದೆ ಪಾತ್ರ, ವೆಯ್ಟ್ ಇದೆ, ಮಾಡೋದು ಕಷ್ಟ. ಅದನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಅವ್ರ ಜೊತೆ ಇದ್ದ ಸೀನ್ಗಳು ಅಷ್ಟೂ ಎಂಜಾಯ್ ಮಾಡಿದ್ದೀನಿ. ಟ್ರಾವೆಲಿಂಗ್ ಸೀನ್ಸ್ ಜಾಸ್ತಿ ಇತ್ತು ನನಗೂ ಅವ್ರಿಗೂ. ತುಂಬ ಎಂಜಾಯ್ ಮಾಡಿಕೊಂಡು ಖುಷಿ ಪಟ್ಕೊಂಡು ಮಾಡಿದ್ದೀವಿ. ಇವತ್ತು ಅವ್ರಿಗೆ ನನ್ನ ಬಗ್ಗೆ, ನನಗೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ ಆ್ಯಸ್ ಆ್ಯಕ್ಟರ್ಸ್. ಆ್ಯಂಡ್ ಒಂದು ಬ್ರದರ್ ಫೀಲ್ ಇದೆ. ಬಿಕಾಸ್ ಅದು ಜರ್ನಿ ಜಾಸ್ತಿ ಇತ್ತು. ಇಲ್ಲಿಂದ ಕನ್ಯಾಕುಮಾರಿವರೆಗೂ ಜರ್ನಿ ಮಾಡಿದ್ವಿ ನಾವು. ಸೊ ಅಲ್ಲೆಲ್ಲೂ ನಮಗೆ ಪ್ರತಿದಿನ ಖುಷಿ ಕೊಡ್ತಿತ್ತು, ಲೈಕ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ, ಅವ್ರು ನನ್ನ ಬಗ್ಗೆ ಡೆಡಿಕೇಶನ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅಲ್ಲಿಯ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋವರೆಗೂ ನಾನು ಅವ್ರ ಜೊತೆಲಿದ್ವಿ.
ಸೊ ಪೃಥ್ವಿ ತುಂಬ ದೊಡ್ಡ ಆ್ಯಕ್ಟ್ರ್ ಸರ್. ನಾವು ಬೇರೆ ಭಾಷೆ ಆ್ಯಕ್ಟ್ರ್ಗಳ ಬಗ್ಗೆ ಹೊಗಳ್ತೀವಿ, ಇದು ಮಾಡ್ತೀವಲ್ಲ, ನಮ್ಮಲ್ಲೂ ಅಂಥ ಆ್ಯಕ್ಟ್ರ್ಗಳು ತುಂಬ ತಾಕತ್ತಿರೋ ಆ್ಯಕ್ಟ್ರ್ಗಳಿದ್ದಾರೆ. ಗುರುತಿಸಿ ಅವಕಾಶಗಳು ಕೊಡೋದು ನಮ್ಮ ಇಂಡಸ್ಟ್ರಿಯ ಜವಾಬ್ದಾರಿ ಆಗುತ್ತೆ. ಎಸ್ ಸರ್, ಖಂಡಿತ ಸರ್, ಅದರಲ್ಲೇನಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.